ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರವು ಮಸೂದೆಯನ್ನ ಮಂಡಿಸಿ ಹಾದಿ ಸುಗಮಗೊಳಿಸಬೇಕು ಎಂದು ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ನವೆಂಬರ್ 25ರಂದು ಆಯೋಜಿಸಿದ ಬೃಹತ್ ಜನಾಗ್ರಹ ಸಭೆಯಲ್ಲಿ ಸಂಘ ಪರಿವಾರದ ನೇತೃತ್ವದಲ್ಲಿ ಮೂಡಬಿದ್ರೆ ಪ್ರಕರಣದಿಂದ ಸುಮಾರು 5,000 ರಾಮ ಭಕ್ತರು ಪಾಲ್ಗೊಳ್ಳಲಿದ್ದಾರೆ ಎಂದು ವಿಶ್ವ ಹಿಂದೂ ಪರಿಷತ್ನ ಉಪಾಧ್ಯಕ್ಷರಾದ ಸೋಮನಾಥ್ ಕೋಟ್ಯಾನ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು। ಈ ಕುರಿತು ಮಾಹಿತಿ ನೀಡಿ ರಾಮ ಮಂದಿರಕ್ಕಾಗಿ ಕಳೆದ 80 ವರ್ಷಗಳಿಂದ ನಿರಂತರ ಹೋರಾಟ ನಡೆಯುತ್ತಿದೆ। ಸರ್ವೋಚ್ಚ ನ್ಯಾಯಾಲಯವು ಅಡ್ಡಗೋಡೆಯ ಮೇಲೆ ಗೋಡೆ ಇಟ್ಟಂತೆ ತೀರ್ಪು ನೀಡಿದ್ದು, ಈಗ ಸುಗ್ರೀವಾಜ್ಞೆಯನ್ನ ಜಾರಿಗೆ ತರುವುದೇ ಸೂಕ್ತ ಎಂದರು। ಈ ಹಕ್ಕೊತ್ತಾಯವನ್ನ ಮಂಡಿಸಿ ಮಂಗಳೂರು, ಬೆಂಗಳೂರು, ಹುಬ್ಬಳ್ಳಿಗಳಲ್ಲಿ ಏಕಕಾಲದಲ್ಲಿ ಹೋರಾಟ ನಡೆಯಲಿದೆ ಎಂದರು। ಇಡೀ ಹಿಂದೂ ಸಮಾಜ ಇಡೀ ದೇಶದಲ್ಲಿ ಜನಾಗ್ರಹದ ಮೂಲಕ ನಾಲ್ದಿನ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರವು ಪೂರಕವಾಗಿರುವ ಕಾನೂನನ್ನು ಜಾರಿಗೊಳಿಸಿ ರಾಮ ಮಂದಿರ ನಿರ್ಮಾಣಕ್ಕೆ ಅನುವು ಮಾಡಬೇಕೆಂಬ ನಿಟ್ಟಿನಲ್ಲಿ ನಾಳಿನ 25ನೇ ತಾರೀಕಿನಂದು ಮೂಡಬಿದ್ರಿಯ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ನೇತೃತ್ವದಿಂದ 25ನೇ ತಾರೀಕಿಂದ ನಡೆಯುವಂಥ ಜನಾಗ್ರಹ ಸಭೆಗೆ ಮೂಡಬಿದ್ರಿಯ ಸಮಸ್ತ ಹಿಂದೂ ಸಮಾಜದ ಬಂಧುಗಳನ್ನು, ಅದೇ ರೀತಿ ಎಲ್ಲ ಈ ಕಾರ್ಯಕ್ರಮಕ್ಕೆ ಮೂಡಬಿದ್ರಿ ಪ್ರಕರಣದಿಂದ ಸಾಧಾರಣ 5,000 ಸಂಖ್ಯೆಯಲ್ಲಿ ಹಿಂದೂ ಸಮಾಜ ಒಟ್ಟು ಸೇರಿಕೊಂಡು 12 ಗಂಟೆಗೆ ಸರಿಯಾಗಿ ಸ್ವರಾಜ್ಯ ಮೈದಾನದಿಂದ ನಾವು ಈ ಕಡೆಯಿಂದ ಮಂಗಳೂರಿಗೆ ಹೊರಡಲಿಕ್ಕಿದ್ದೇವೆ। ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಾಧ್ಯಕ್ಷ ಶ್ಯಾಮ್ ಹೆಗ್ಡೆ, ಕಾರ್ಯದರ್ಶಿ ಶಾಂತಾರಾಮ್ ಕುಡ್ವಾ, ಬಜರಂಗ ದಳದ ಸಂಚಾಲಕ ಸುಚೇತಾ ಜೈನ್ ಶರತ್ ಉಪಸ್ಥಿತರಿದ್ದರು।